ಪೊಲೀಸ್ ಇಲಾಖೆಯಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿರ್ತಕ್ಕಂಥ ಅವಿನಾಶ್ ಯಾದವ್ ಅವರು ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ 24ರಂದು ಆದ ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವುದನ್ನು ನಾವು ಇಂದು ಕಾಣುತ್ತೇವೆ. ಅವರ ಒಂದು ನಿಷ್ಠೆ, ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಸರ್ಕಾರವು ಅವರಿಗೆ ಉನ್ನತ ಹುದ್ದೆಯನ್ನು ನೀಡಿರುವುದನ್ನು ನಾವು ಕಾಣುತ್ತೇವೆ. ಅವರು ಇತ್ತೀಚೆಗೆ ತಮ್ಮ ಕರ್ತವ್ಯದಲ್ಲಿ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕಾರ್ಯನಿರ್ವಹಿಸುತ್ತಲಿದ್ದರು. ಅವರು ಒಂದು ಗಾಂಜಾವನ್ನು ವಶಪಡಿಸಿಕೊಳ್ಳತಕ್ಕಂಥ ಒಂದು ತಂಡವನ್ನು ಹಿಮ್ಮೆಟ್ಟಿದಾಗ ಈ ದುರ್ಘಟನೆ ನಡೆದಿರುವುದು ದುರಂತಕ್ಕೆ ಕಾರಣವಾಗಿದೆ ಅಂತ ಹೇಳಬೇಕಾಗುತ್ತದೆ. ಅವಿನಾಶ್ ಯಾದವ್ ಅವರು ಒಳ್ಳೆಯ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಒಳ್ಳೆಯ ಹೆಸರು ಕೂಡ ಮಾಡಿದವರಾಗಿದ್ದರು. ಅವರು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ದಾಸರವಾಡಿ ಗ್ರಾಮಕ್ಕೆ ಸೇರಿದಂಥ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತಲೇ ನಾವು ಹೇಳಬೇಕಾಗುತ್ತದೆ. ಅವರ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವುದು ಈ ಭಾಗದ ಮತ್ತು ಇಲಾಖೆಯಲ್ಲಿ ಒಂದು ದುರಂತವೇ ಅಂತ ನಾವು ಹೇಳಬೇಕಾಗುತ್ತದೆ. ಅವರ ಈ ದುರಂತ ಸಾವನ್ನು ಕಂಡಿದ್ದಾಗ ಅವರ ಮನೆಯಲ್ಲಿ ಅಂದರೆ ದಾಸರವಾಡಿ ಗ್ರಾಮದಲ್ಲಿ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿರುವುದನ್ನು ನಾವು ಇಂದು ಕಾಣುತ್ತೇವೆ. ಅವರ ಪಾರ್ಥಿವ ಶರೀರವನ್ನು ಇಂದು ದಾಸರವಾಡಿಗೆ ಆಗಮಿಸಿದಾಗ ಆ ಒಂದು ಮೌನವನ್ನು ಆವರಿಸಿರುವುದು ಎಂದು ನಾವು ಈ ದೃಶ್ಯದಲ್ಲಿ ಕಾಣುತ್ತಲಿದ್ದೇವೆ. ಅವರ ಒಂದು ಯಾವ ರೀತಿ ಒಂದು ಇಡೀ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನತೆಯ ಪ್ರೀತಿಯನ್ನು ಅವರು ಒಂದು ಗಳಿಸಿದರು ಎಂಬುದಕ್ಕೆ ಇಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿರತಕ್ಕಂಥ ಜನಗಳೇ ಇಂದು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಬೇಕಾಗುತ್ತದೆ. ಇಂದು ಅವರು ಒಂದು ಪೊಲೀಸ್ ನಿಷ್ಠಾವಂತ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಆ ಒಂದು ಸೇವೆ ನಿರತರಾಗಿರುವ ಸಂದರ್ಭದಲ್ಲೇ ಒಂದು ಬರ ಸಿಡಿಲಂತೆ ಸಾವು ಬಂದರಿಗಿರುವುದು ಒಂದು ದುರಂತಕ್ಕೆ ಕಾರಣವಾಗಿದೆ ಅಂತ ಹೇಳಬೇಕಾಗುತ್ತದೆ. ಅವರ ಪ್ರಾಮಾಣಿಕತೆ, ಅವರ ನ್ಯಾಯನಿಷ್ಠತೆಯನ್ನು ಅವರು ಅನೇಕ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ಅವರು ಬೆಂಗಳೂರು ನಗರದ ಶಿವಾಜಿನಗರ್ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ನಾವು ಇತ್ತೀಚೆಗೆ ಕಂಡಿದ್ದೇವೆ. ಇಂದು ಅವರ ಪಾರ್ಥಿವ ಶರೀರವನ್ನು ದಾಸರವಾಡಿಗೆ ಆಗಮಿಸಿದಾಗ ಗ್ರಾಮದ ಜನತೆಯು ತಮ್ಮ ಮಗನನ್ನು ಕಳೆದುಕೊಂಡಿರುವ ಒಂದು ದುಃಖವನ್ನು ಇಂದು ನಾವು ಕಾಣಿದ್ದೇವೆ. ಹಾಗಾಗಿ ಇಂದು ಅವರ ಅಂತ್ಯ ಸಂಸ್ಕಾರದಲ್ಲಿ ಅನೇಕ ಅಂದರೆ ಬೀದರ್ ಜಿಲ್ಲೆಯಿಂದ ಬಸವ ಕಲ್ಯಾಣ ತಾಲೂಕದ ಅನೇಕ ಗ್ರಾಮಗಳಿಂದ ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದು ಇಂದು ಸಾಕ್ಷಿಯಾಗಿದೆ. ಅವರ ಅಂತ್ಯ ಸಂಸ್ಕಾರವನ್ನು ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ದಾಸರವಾಡಿ ಗ್ರಾಮದ ಅವಿನಾಶ್ ಅವರ ತೋಟದಲ್ಲಿಯೇ ನಡೆದಿರುವುದನ್ನು ನಾವು ಇಂದು ನೋಡುತ್ತಲಿದ್ದೇವೆ. ಪೊಲೀಸ್ ಇಲಾಖೆಯ ಒಂದು ಗೌರವದೊಂದಿಗೆ ಅವರು ಅಂತ್ಯಕ್ರಿಯೆಯನ್ನು ನೆರವೇರಿತ್ತು. ಅವರ ಅಂತ್ಯಕ್ರಿಯೆಯನ್ನು ಸರ್ಕಾರಿ ಗೌರವದೊಂದಿಗೆ ನೆರವೇರಿತು. ಪೊಲೀಸ್ ಇಲಾಖೆಯು ಪೊಲೀಸರು 3 ಗುಂಡು ಹಾರಿಸುವ ಮೂಲಕ ಗಾಳಿಯಲ್ಲಿ 3 ಗುಂಡು ಹಾರಿಸುವುದರೊಂದಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಗೌರವವನ್ನು ಸಲ್ಲಿಸಿದ್ದರು. ಹಾಗೆ ಇಡೀ ಜಿಲ್ಲೆ ಮತ್ತು ಬಸವ ಕಲ್ಯಾಣ ತಾಲೂಕಿನ ಅನೇಕ ಗ್ರಾಮದ ಜನರು ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರೋದನ್ನು ಜನತೆ ಇಂದು ಸಾಕ್ಷಿಯಾಗಿದ್ದಾರೆ. ಅಂದರೆ ಅವರು ಎಷ್ಟೊಂದು ಜನರ ಪ್ರೀತಿಗೆ ಆಗಿದ್ದರು ಎಂಬುದಕ್ಕೆ ಇಂದು ಈ ದೃಶ್ಯವೇ ಸಾಕ್ಷಿಯಾಗಿದೆ. ಇಂದು
ಮುಡಿವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದಾಸರವಾಡಿ ಗ್ರಾಮದಲ್ಲಿ ಇಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಈ ಅಂತ್ಯ ಸಂಸ್ಕಾರದಲ್ಲಿ ಅನೇಕ ಜನರು ಅವಿನಾಶ್ ಅವರ ಅಂತಿಮ ದರ್ಶನ ಪಡೆದರು. ಅದೇ ರೀತಿಯಾಗಿ ಹಾರಕೋಡ ಶ್ರೀ ಚನ್ನವೀರ ಶಿವಾಚಾರ್ಯರು ತಮ್ಮ ಭಕ್ತ ಅಂದರೆ ಈ ಹಾರಕೋಡ ಮಠದಲ್ಲಿಯೇ ಅವಿನಾಶ್ ಅವರು ವಿದ್ಯಾಭ್ಯಾಸ ಮಾಡಿ ಉನ್ನತ ಪದವಿಯನ್ನು ಹೊಂದಿರುವುದು ಶ್ರೀಗಳಿಗೆ ಆದಷ್ಟು ನೋವು ಅಷ್ಟಿಷ್ಟಲ್ಲ ಅಂತಲೇ ಹೇಳಬೇಕಾಗುತ್ತದೆ. ಈ ಅಂತ್ಯ ಸಂಸ್ಕಾರದಲ್ಲಿ ಹಾರಕೋಡ ಚನ್ನವೀರ ಶಿವಾಚಾರ್ಯರು ಭಾಗವಹಿಸಿ ಅವಿನಾಶ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ತಾಲೂಕಿನ ಬಸವ ಕಲ್ಯಾಣದ ಶಾಸಕರಾಗಿರ್ತಕ್ಕಂಥ ಶರಣು ಸಲಗರ್ ಅವರು ಸಹ ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅವಿನಾಶ್ ಅವರ ದರ್ಶನ ಪಡೆದು ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಿದ್ದಾರೆ. ಅದೇ ರೀತಿಯಾಗಿ ಅನೇಕ ರಾಜಕೀಯ ಪಕ್ಷದ ನಾಯಕರು ಭಾಗಿಯಾಗಿ ಈ ಅಂತ್ಯ ಸಂಸ್ಕಾರದಲ್ಲಿ ಅವಿನಾಶ್ ಅವರಿಗೆ ಅಂತಿಮ ಒಂದು ದರ್ಶನವನ್ನು ಪಡೆದುಕೊಂಡು ಅವರ ಅಗಲಿಕೆಯಿಂದ ಕಂಬನಿಯನ್ನು ಮಿಡಿದ್ದಾರೆ. ಈ ಅವಿನಾಶ್ ಅವರ ಒಂದು ದುರಂತಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಂಬನಿ ಮಿಡಿದಿದ್ದಾರೆ. ಹಾಗೂ ಗೃಹ ಸಚಿವಾಲಯ ಕೂಡ ಕಂಬನಿ ಮಿಡಿದಿದೆ. ಪೊಲೀಸ್ ಇಲಾಖೆ ಅಂತೂ ತಮ್ಮ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಕಳೆದುಕೊಂಡಂತಾಗಿದೆ ಎಂದು ಅನೇಕ ಪೊಲೀಸ್ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತಮ್ಮ ಕಂಬನಿಯನ್ನು ಮಿಡಿದ್ದಾರೆ. ಅದೇ ರೀತಿಯಾಗಿ ಅನೇಕ ತಾಲೂಕಿನ ನಾಯಕರು ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅಂತಿಮ ದರ್ಶನವನ್ನು ಪಡೆದು ಅವಿನಾಶ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ನೋಡಿ ಯಾವ ರೀತಿ ಆ ಊರಿನಲ್ಲಿ ತಮ್ಮ ಮಗನನ್ನು ಕಳೆದುಕೊಂಡಂತಹ ಒಂದು ಸ್ಥಿತಿಯನ್ನು ಯಾವ ರೀತಿ ಎಷ್ಟೊಂದು ಆಕ್ರಂದವನ್ನು ಮುಗಿಲು ಮುಟ್ಟಿದೆ ಅಂತಲೇ ಹೇಳಬೇಕಿದೆ. ಜನರು ಯಾವ ರೀತಿಯಿಂದ ಬಿಲ್ಡಿಂಗ್ ಮೇಲೆ ನಿಂತುಕೊಂಡು ಈ ಅಂತಿಮ ದೃಶ್ಯವನ್ನು ನೋಡುತ್ತಿರೋದನ್ನು ನಾವು ಇಂದು ಕಾಣುತ್ತೇವೆ. ಹಾಗಾಗಿ ಈ ಅವಿನಾಶ್ ಯಾದವ್ ಅವರು ಎಷ್ಟೊಂದು ಜನಪ್ರಿಯತೆಯನ್ನು ಪಡೆದಿದ್ದಾರೆ ಎಂಬುದಕ್ಕೆ ಇಂದು ದೃಶ್ಯವೇ ಸಾಕ್ಷಿಯಾಗಿದೆ ಅಂತ ನಾವು ಹೇಳಬೇಕಾಗುತ್ತದೆ. ಈ ಅಂತಿಮ ಸಂಸ್ಕಾರದಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಗಳು ಸಹ ಭಾಗಿಯಾಗಿರುವುದನ್ನು ನಾವು ಕಾಣುತ್ತೇವೆ. ಈ ಭಾಗದಲ್ಲಿ ಜನಮೆಚ್ಚಿದ ಅಧಿಕಾರಿ ಅಂತಲೇ ಈ ಅವಿನಾಶ್ ಅವರು ಜನಮಾನಸದಲ್ಲಿ ಉಳಿದಿರುವುದನ್ನು ನಾವಿಂದು ಕಾಣುತ್ತೇವೆ. ತಾಲೂಕ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಅವಿನಾಶ್ ಯಾದವ್ ಅವರ ಹೆಸರು ನಾವು ಪ್ರಸಿದ್ಧಿಯನ್ನು ಹೊಂದಿರುವುದನ್ನು ನಾವು ಕಾಣುತ್ತೇವೆ. ಇತ್ತೀಚೆಗೆ ಅವರ ತಂದೆ ಕೂಡ ಹೋದ ತಿಂಗಳಿನಲ್ಲಿ ಅವರು ಒಂದು PSI ಆಗಿ ನಿವೃತ್ತಿ ಹೊಂದಿರುವುದನ್ನು ನಾವು ಕೂಡ ಕಾಣುತ್ತೇವೆ. ಈ ಅವಿನಾಶ್ ಅವರ ಒಂದು ಸಾವಿನ ಒಂದು ದುರಂತವನ್ನು ನೋಡಿದಾಗ ಅವರ ಕುಟುಂಬದಲ್ಲಿ ಆಕ್ರಂದನವನ್ನು ಮುಗಿಲು ಮುಟ್ಟಿರುವುದನ್ನು ನಾವು ಕಾಣುತ್ತೇವೆ. ತಮ್ಮ ಮಗನನ್ನು ಕಳೆದುಕೊಂಡ ಆ ಕುಟುಂಬದಲ್ಲಿ ಎಷ್ಟೊಂದು ಒಂದು ಆಕ್ರಂದನವನ್ನು ಮುಗಿಲು ಮುಟ್ಟಿದೆ ಅಂತ ಹೇಳಲು ನಮಗೆ ಅಸಾಧ್ಯವಾದಂಥ ಮಾತು. ಈ ಅಂತಿಮ ಸಂಸ್ಕಾರದಲ್ಲಿ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಮಾಲಾ ನಾರಾಯಣರಾವ್, ಅರ್ಜುನ್ ಕನಕ್ ಅವರು ಮತ್ತು ಮನೋಹರ್ ಮೈಸೆ ಅವರು, ತಾತ್ಯಾರಾವ್ ಕಾಂಬಳೆಯವರು, ಹೀಗೆ ಅನೇಕ ನಾಯಕರು ತಮ್ಮ ಅಂತಿಮ ದರ್ಶನವನ್ನು ಪಡೆದು ಅವಿನಾಶ್ ಅವರಿಗೆ ನಮನವನ್ನು ಸಲ್ಲಿಸಿರೋದನ್ನು ನಾವು ಕಾಣುತ್ತೇವೆ. ನೋಡಿ ಯಾವ ರೀತಿ ದೃಶ್ಯವನ್ನು ನಾವು ಇಂದು ನೋಡುತ್ತಲಿದ್ದೇವೆ. ಅಂದರೆ ಜನರಲ್ಲಿ ಯಾವ ಭಾವ ಅಂದರೆ ತಮ್ಮ ಕುಟುಂಬದ ಸದಸ್ಯನನ್ನು ಕಳೆದುಕೊಂಡಿರ್ತಕ್ಕಂಥ ಭಾವನೆಯನ್ನು ಈ ಗ್ರಾಮದಲ್ಲಿ ಇಂದು ನಾವು ಕಂಡು ಕಾಣಿದ್ದೇವೆ. ಯಾವ ರೀತಿ ಅಂದರೆ ನಮ್ಮ ಹೆತ್ತ ಕುಟುಂಬದ ಕುಡಿಯನ್ನು ನಾವು ಕಳೆದುಕೊಂಡಂತಹ ಒಂದು ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣವಾಗಿರೋದನ್ನು ನೋಡಿದಾಗ ಈ ದುರಂತಕ್ಕೆ ಎಷ್ಟು
ಮತ್ತು ಒಂದು ಆ ದೇವರು ಕೂಡ ಕರುಣೆ ಬರಲಿಲ್ಲವ ಅಂಥ ಸ್ಥಿತಿಯನ್ನು ನಾವಿಂದು ಕಾಣುತ್ತೇವೆ. ಹಾಗಾಗಿ ಅವರ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಆ ದೇವರು ಸರಿಪಡಿಸಲಿ ಹಾಗೂ ಆ ದೇವರ ಕರುಣೆಯಿಂದ ಅವರಿಗೆ ಆತ್ಮಶಾಂತಿ ಸಿಗಲಿ ಎಂದು ಅನೇಕರು ಈ ನಿಟ್ಟಿನಲ್ಲಿ ಬೇಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವಿನಾಶ್ ಅವರು ಮತ್ತೆ ಹುಟ್ಟಿ ಬನ್ನಿ ಎಂಬ ಘೋಷವಾಕ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಘೋಷಿಸಿರುವುದು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಜನತೆಯು ಹೋಗಿ ಬನ್ನಿ ಅವಿನಾಶ್ ಅವರೇ ಎಂದು ಜಯಘೋಷ ಹಾಕಿರೋದನ್ನು ನಾವು ಕಾಣುತ್ತೇವೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಅವಿನಾಶ್ ಅವರಿಗೆ ಕೂಡ ನಮ್ಮ ಶುಭೋದಯ ಮೀಡಿಯಾ ವತಿಯಿಂದ ಅವರ ಕುಟುಂಬಕ್ಕೆ ಒಂದು ಶಕ್ತಿ, ಅಂದರೆ ಒಂದು ದೇವರು ದುಃಖ ಭರಿಸ್ತಕ್ಕಂಥ ಶಕ್ತಿ ನೀಡಲಿ ಎಂದು ನಾವು ಕೂಡ ಈ ಮೂಲಕ ಪ್ರಾರ್ಥಿಸುತ್ತೇವೆ. ನೋಡಿ, ಅವರ ಅಂತಿಮ ದರ್ಶನವನ್ನು ಮುಗಿದ ನಂತರ ಅವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಿರುವುದನ್ನು ನಾವು ನೋಡುತ್ತೇವೆ. ಅವರ ಪಾರ್ಥಿವ ಶರೀರವನ್ನು ಒಂದು ವಾಹನದಲ್ಲಿ ಇಡುತ್ತಿರುವುದನ್ನು ನಾವು ಕಾಣುತ್ತೇವೆ. ಅವರ ಈ ಅಂತ್ಯ ಸಂಸ್ಕಾರ, ಅಂದರೆ ಈ ಜನತಾ ದರ್ಶನವನ್ನು ಮುಗಿದ ನಂತರ ಅವರ ಪಾರ್ಥಿವ ಶರೀರವನ್ನು ಒಂದು ವೆಹಿಕಲ್ ಒಳಗೆ ಇಡುತ್ತಿರುವುದನ್ನು ನಾವು ಕಾಣುತ್ತೇವೆ. ಈ ವೆಹಿಕಲ್ ಮೂಲಕ ತಮ್ಮ ಗ್ರಾಮದಲ್ಲಿ ಹಾದುಕೊಂಡು ಹೋಗಿ ಅವರ ತೋಟದಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡಿರೋದಕ್ಕೆ ಈ ದೃಶ್ಯವೇ ಸಾಕ್ಷಿಯಾಗಿದೆ ಅಂತ ನಾವು ಹೇಳಬೇಕಾಗುತ್ತದೆ. ಈ ಮೂಲಕ ಶೋಧವಾಣಿಯು ಅವರಿಗೆ ಅಶ್ರುತರ್ಪಣವನ್ನು ಅರ್ಪಿಸುತ್ತಲಿದೆ. ಅವರ ಈ ಒಂದು ಆ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಎಂದು ಈ ಮೂಲಕ ಶೋಧವಾಣಿ ತಂಡವು ಕೂಡ ಆಶಿಸುತ್ತದೆ. ಇಲ್ಲಿವರೆಗೆ ತಾವು ನೇರ ದೃಶ್ಯವನ್ನು, ಅಂದರೆ ಅವಿನಾಶ್ ಅವರ ಅಂತ್ಯಕ್ರಿಯೆಯ ದೃಶ್ಯವನ್ನು ತಾವು ತಮಗಾಗಿ ಶೋಧವಾಣಿ ತಂಡ ಇಲ್ಲಿವರೆಗೆ ತಮಗೆ ನೀಡಿದೆ. ಈ ಮೂಲಕ ಅವರಿಗೆ ನಾವು ಕೂಡ ಶೋಧವಾಣಿ ಮೂಲಕ ಅವಿನಾಶ್ ಅವರಿಗೆ ಅಂತಿಮ ಸಂಸ್ಕಾರದ ಮೂಲಕ ಅವರ ಒಂದು ಕುಟುಂಬಕ್ಕೆ ಒಂದು ತಾಳ್ಮೆ ಶಕ್ತಿ, ಅಂದರೆ ಅವರಿಗೆ ಆ ದೇವರು ಇನ್ನು, ಅಂದರೆ ಒಂದು ಬೇಡಿಕೊಳ್ಳುವುದೇನೆಂದರೆ ಈ ಒಂದು ದುರ್ಘಟನೆಯನ್ನು ಮರೆತು ಅವರಿಗೆ ಒಂದು ಮುಂದಿನ ದಿನಮಾನಗಳು ಒಳ್ಳೆಯ ಒಂದು ದೇವರ ಆಶೀರ್ವಾದ ಕರುಣಿಸಲೆಂದು ಈ ಮೂಲಕ ನಾವು ಆಶಿಸುತ್ತಾ, ಇಲ್ಲಿವರೆಗೆ ತಾವು ಈ ನಿರಂತರ ದೃಶ್ಯವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ, ಮುಂದೆ ತಾವು ನಿರಂತರ ಒಂದು ಅನೇಕ ಈ ದೃಶ್ಯಾವಳಿಗಳನ್ನು ನೋಡಲು ಶೋಧವಾಣಿ ಸಬ್ಸ್ಕ್ರೈಬ್ ಮಾಡಿ ಈ ಶೋಧವಾಣಿಗೆ ಬೆಂಬಲಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇವೆ. ಧನ್ಯವಾದಗಳೊಂದಿಗೆ.